ಪೊಲೀಸರಿಗೆ ದಿನೇ ದಿನೇ ಚಾಲೆಂಜ್ ಆಗಿ ಪರಿಣಮಿಸ್ತಾ ಇದೆ ಬಾಂಬ್ ಥ್ರೆಟ್ ಮೇಲ್ಗಳು. 2 ತಿಂಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಬಾಂಬ್ ಬೆದರಿಕೆ ಕೇಸ್ಗಳು ದಾಖಲಾಗಿದೆ. ಜನವರಿ ಮೊದಲ ವಾರದಲ್ಲಿಯೇ ಅತಿ ಹೆಚ್ಚು ಬೆದರಿಕೆ ಮೇಲ್ಗಳು. 6, 7ನೇ ತಾರೀಕು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ 16 ಬೆದರಿಕೆಯ ಮೇಲ್ಗಳು ಬಂತು. ಬೆಂಗಳೂರು, ಮೈಸೂರು, ಕಲಬುರಗಿ, ಧಾರವಾಡ ಜಿಲ್ಲೆಗಳಲ್ಲಿ ಕೇಸ್ಗಳು ದಾಖಲಾಯಿತು. ಡಿಸೆಂಬರ್ನಿಂದ ನಿನ್ನೆಯವರೆಗೂ ಸರಣಿ ಬಾಂಬ್ ಬ್ಲಾಸ್ಟ್ ಕೇಸ್ಗಳು ದಾಖಲಾಗಿದೆ. ಶಾಲಾ ಕಾಲೇಜುಗಳಷ್ಟೇ ಅಲ್ಲ, ಕೋರ್ಟ್ಗಳು, ಸರ್ಕಾರಿ ಕಚೇರಿಗಳಿಗೂ ಕೂಡ ಮೇಲನ್ನು ಮಾಡ್ತಾ ಇದ್ದಾರೆ. ಬಾಂಬ್ ಬಿಟ್ಟಿದ್ದೀವಿ, ಇನ್ನೇನು ಕೆಲವೇ ಕ್ಷಣದಲ್ಲಿ ಬ್ಲಾಸ್ಟ್ ಆಗುತ್ತೆ, ನಮ್ಮವರು ಬ್ಲಾಸ್ಟ್ ಮಾಡ್ತಾರೆ, ಮಧ್ಯಾಹ್ನ ಊಟದ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿ ಈಗ ಕಳೆದ ವಾರವಷ್ಟೇ ಮೈಸೂರಿನ ಕೋರ್ಟ್ ಆಗಿರ್ಬೋದು, ಧಾರವಾಡ, ಹೀಗೆ ಹಲವಾರು ಕೋರ್ಟ್ಗಳಿಗೂ ಕೂಡ ಕೊಟ್ಟಿದ್ರು. ಇನ್ನು ಕಳೆದ ವರ್ಷವನ್ನ ಗಮನಿಸೋದಾದ್ರೆ ಶಾಲಾ ಕಾಲೇಜುಗಳಿಗೆ ಬಾಂಬ್ ಬಿಟ್ಟಿದ್ದೀವಿ ಅಂತ ಹೆದರಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಪೋಷಕರು, ಟೀಚರ್ಸ್ಗಳು ಎಲ್ಲ ಚಿಂತಿತರಾಗಿ ಮಕ್ಕಳನ್ನ ಮನೆ ಕಳಿಸ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಬಾಂಬ್ ಬೆದರಿಕೆ ಕರೆಗಳು, ಇಮೇಲ್ಗಳು ಜಾಸ್ತಿ ಆಗ್ತಾ ಇದೆ. ಸರ್ಕಾರಿ ಕಚೇರಿಗಳನ್ನು ಬಿಡ್ತಾ ಇಲ್ಲ, ಶಾಲಾ ಕಾಲೇಜುಗಳನ್ನು ಬಿಡ್ತಾ ಇಲ್ಲ, ಇಷ್ಟೇ ಯಾಕೆ ಕೋರ್ಟ್ನು ಬಿಡ್ತಾ ಇಲ್ಲ. ಕೋರ್ಟ್ ಕಲಾಪಗಳನ್ನಾಗಿರ್ಬೋದು, ಕಕ್ಷಿದಾರರು, ಜಡ್ಜ್ ಎಲ್ಲರೂ ಕೂಡ ಹೊರಗಡೆ ಬರುವಂತಹ ಪ್ರಮೇಯ ಅಲ್ಲಿ ಒದಗಿತ್ತು. ಯಾಕಂತ ಹೇಳಿದ್ರೆ ಏನ್ ಬೇಕಾದ್ರೂ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಎಚ್ಚೆತ್ಕೊಂಡು ಕೋರ್ಟ್ ಹಾಲ್ನಿಂದ ಎಲ್ಲರನ್ನ ಹೊರಗಡೆ ಕಳಿಸಿದ್ರು. ಸದ್ಯಕ್ಕೆ ನ್ಯಾಯಾಧೀಶರಿಗೂ ಕೂಡ ಮೇಲ್ ಮಾಡಿ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಕಿಡಿಗೇಡಿಗಳು. ಇವರನ್ನ ಪತ್ತೆ ಹಚ್ಚುವಲ್ಲಿ ಪೊಲೀಸರಿಗೂ ಕೂಡ ಅತಿ ದೊಡ್ಡ ಹರಸಾಹಸ. ಒಂದು ಕಡೆ ನಿಲ್ಲಿಸಿದ್ರೆ ಮತ್ತೊಂದು ಕಡೆ ಶುರು ಮಾಡುವಂತಹ ಕಿಡಿಗೇಡಿಗಳನ್ನ ಆದಷ್ಟು ಬೇಗ ಬಂಧಿಸಬೇಕು ಅನ್ನೋದೇ ಸದ್ಯಕ್ಕೆ ಎಲ್ಲರ ಆಗ್ರಹವೂ ಆಗಿದೆ. ಇನ್ನು ಹುಸಿ ಬಾಂಬ್ ಬೆದರಿಕೆ ಅಂತ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಕೇಸ್ ದಾಖಲಿಸಿ ತನಿಖೆ ಮಾಡಿದ್ರೆ ಆರೋಪಿಗಳು ಪತ್ತೆಯಾಗ್ತಾ ಇಲ್ಲ. ಆರೋಪಿಗಳನ್ನ ಟ್ರೇಸ್ ಮಾಡುವುದೇ ಪೊಲೀಸರಿಗೆ ಚಾಲೆಂಜ್ ಆಗ್ಬಿಟ್ಟಿದೆ. ಇತ್ತೀಚೆಗೆ 2 ಕೇಸ್ಗಳನ್ನ ಬಿಟ್ರೆ ಟ್ರೇಸ್ ಆಗಿರೋ ಕೇಸ್ಗಳ ಸಂಖ್ಯೆ ಕಡಿಮೆ. ಗೋವಿಂದಪುರ ಕೇಸ್, ಬಿಲ್ಸನ್ ಗಾರ್ಡನ್ ಕೇಸ್ನಲ್ಲಿ ಆರೋಪಿಗಳು ಅರೆಸ್ಟ್ ಮಾಡಲಾಯಿತು. ಅದು ಆಂಧ್ರ ಹಾಗೂ ಕರ್ನಾಟಕದ್ದೇ IP ಅಡ್ರೆಸ್ಗಳು ಕೂಡ ಪತ್ತೆಯಾದಂಥ ಹಿನ್ನೆಲೆ ಅವ್ರನ್ನ ಅರೆಸ್ಟ್ ಮಾಡಲಾಯಿತು. ಉಳಿದ ಬಹುತೇಕ ಬಾಂಬ್ ಥ್ರೆಟ್ ಕೇಸ್ಗಳೇನಿದೆ ಪೊಲೀಸರಿಗೂ ಕೂಡ ಚಾಲೆಂಜ್ ಆಗಿಬಿಟ್ಟಿದೆ. ಎಲ್ಲೆಲ್ಲೋ ಕೂತು ಯಾವ್ಯಾವುದೋ IP ಅಡ್ರೆಸ್ಸನ್ನು ಬಳಸಿ ಮೇಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಒಂದು IP ಅಡ್ರೆಸ್ಗಳ ಆಧಾರದ ಮೇಲೆ ಥ್ರೆಟ್ ಮಾಡಿರ್ತಾರಲ್ಲ, ಅವ್ರನ್ನ ಕಂಡುಹಿಡಿಯೋದು ಕೂಡ ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ತನಿಖೆ ವೇಳೆ ನಿಖರ IP ಅಡ್ರೆಸ್ ಪತ್ತೆಯಾಗದೆ ಒಂದು ಕಡೆ ಈ ಒಂದು ತನಿಖೆ ಫೇಲ್ ಆಗ್ತಾ ಇರೋದು ಕೂಡ ಕಾಣಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್. ಸಂತೋಷ್, ನಾವು ಕಳೆದ ವರ್ಷ ಗಮನಿಸಿದ್ರೆ ಶಾಲಾ ಕಾಲೇಜುಗಳಿಗೆ ಇದೇ ರೀತಿ ಬಾಂಬ್ ಥ್ರೆಟ್ ಮೆಸೇಜ್ಗಳು ಮಾಡ್ತಾ ಇದ್ರು. ಅದಾದ ನಂತರ ಸದ್ಯಕ್ಕೆ ಕೋರ್ಟ್ನೂ ಬಿಡ್ತಾ ಇಲ್ಲ, ಸರ್ಕಾರಿ ಕಚೇರಿಗಳನ್ನು ಬಿಡ್ತಾ ಇಲ್ಲ. ಯಾಕೆ ಬಹಳಷ್ಟು ಡಿಲೇ ಆಗ್ತಾ ಇದೆ ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಅಂತ? ಬರುತ್ತಿದೆ. ಮೊದಲನೇ ಬಾರಿಗೆಲ್ಲ ಹಿಂದೆ ಕೂಡ ಸಾಕಷ್ಟು ನ್ಯಾಯಾಲಯಗಳಿರ್ಬೋದು, ವಿಧಾನಸೌಧಕ್ಕಿರ್ಬೋದು, ಇಲ್ಲ MLAಗಳು, MP ಗಳ ಮನೆಗಳಿಗಿರ್ಬೋದು, ಮೇಲೆ ಇಂತಹ ಥ್ರೆಟ್ ಬಾಂಬ್, ಹುಸಿ ಬಾಂಬ್ ಕರೆಗಳಿರ್ಬೋದು, ಇಲ್ಲ ಇಮೇಲ್ ಸಂದೇಶಗಳಿರ್ಬೋದು ಬರ್ತಾನೆ ಇರ್ತವೆ. ಸೊ ಇನ್ನೊಂದು ದಿನದಲ್ಲಿ, ಇಲ್ಲ ನಾಳೆ, ಇಲ್ಲ ಒಂದೊಂದು ವಾರದಲ್ಲಿ ಬಾಂಬ್ ಅನ್ನ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿ ಈ ಇಮೇಲ್ ಐಡಿಗಳು, ಅಫಿಷಿಯಲ್ ಇಮೇಲ್ ಐಡಿಗಳೇನಿರುತ್ತೆ ಆ ಇಮೇಲ್ ಐಡಿಗಳಿಗೆ ಈ ಥ್ರೆಟ್ ಬರುವಂತ ಮೇಲ್ ಸಂದೇಶಗಳು, ಇಲ್ಲ ಹುಸಿ ಬಾಂಬ್ ಕರೆಗಳು ಬರ್ತಾ ಇರ್ತವೆ. ಈ ಕಳೆದ 2 ತಿಂಗಳಲ್ಲಿ ನೋಡಿದ್ರೆ ಅತಿ ಹೆಚ್ಚು ಹುಸಿ ಬಾಂಬ್ ಮೇಲ್ ಇರ್ಬೋದು, ಕರೆಗಳಿರ್ಬೋದು ಹೆಚ್ಚಾಗಿ ಬಂದಿರುವಂತ ಪ್ರಕರಣಗಳು ದಾಖಲಾಗಿದೆ. ಆದ್ರೆ ಇವೆಲ್ಲವೂ ಕೂಡ ಅನಾಮಿಕರು ಎಲ್ಲೋ ಕುತ್ಕೊಂಡು ಮಾಡುವ ಹಿನ್ನೆಲೆಯಲ್ಲಿ ಯಾವುದೋ ಮೇಲ್ ಐಡಿ, ಯಾವುದೋ IP ಅಡ್ರೆಸ್ಗಳ ಮುಖಾಂತರ ಇಂತಹ ಥ್ರೆಟ್ ಬಾಂಬ್, ಹುಸಿ ಮೇಲ್ ಸಂದೇಶಗಳಿರ್ಬೋದು, ಇಲ್ಲ ಹುಸಿ ಬಾಂಬ್ ಕರೆಗಳಿರ್ಬೋದು, ಇವು ಬರುವಂತದ್ದು. ಸೊ ಇತ್ತೀಚೆಗೆ ಕೂಡ ಗೋವಿಂದಪುರ ಮತ್ತು ಹುಸೇನ್ಘಾಟ್ನಲ್ಲಿ ಆದಂತ 2 ಪ್ರಕರಣಗಳಲ್ಲಿ ಪತ್ತೆ ಮಾಡಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಒಂದು ಪ್ರಕರಣವನ್ನು ಗಮನಿಸಿದ್ರೆ, ಏನು ಪ್ರಿಯತಮ ಒಬ್ಬ ಆಕೆ ಏನು ಲವ್ ಮಾಡ್ತಾ ಇರ್ತಾರೆ, ಆಕೆ ಲವ್ ಅನ್ನ ಆತ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿ ಆತನ ಮೇಲ್ ಐಡಿ, ಆತನ ಹೆಸರನ್ನು ಬಳಸ್ಕೊಂಡು ಓರ್ವ ಯುವತಿ, ಏನು ತಮಿಳುನಾಡು ಮೂಲದ ಯುವತಿ ಈ ರೀತಿಯಾಗಿ ಬಾಂಬ್ ಥ್ರೆಟ್ ಮೇಲ್ ಸಂದೇಶಗಳನ್ನ ಕಳಿಸಿದ್ದನ್ನು ಕೂಡ ನಾವು ಗಮನಿಸಬಹುದು. ಸೊ ಇನ್ನು ಕೂಡ ಅದೇ ರೀತಿ ಆಗಿರುವಂತದ್ದು. ಸೈಬರ್ ಪೊಲೀಸರು ಎಷ್ಟೇ ಟೆಕ್ನಿಕಲ್ ಆಗಿ ಇವುಗಳನ್ನ ಪತ್ತೆ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಕೂಡ ಬೇರೆ ಇನ್ಯಾವುದೋ ವಿದೇಶದ ಸರ್ವರ್ಗಳಲ್ಲಿ ಇವರು ಇಂತಹ ಮೇಲ್ಗಳನ್ನ ಕಳಿಸಿರುವಂತದ್ದು, ಇಲ್ಲ ಕರೆಗಳು ಬಂದಿರುವಂತಹ ಮಾಹಿತಿಗಳು ಗೊತ್ತಾಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಯಾರು ಈ ಥ್ರೆಟ್ ಮೇಲ್ಗಳು ಮತ್ತು ಬಾಂಬ್ ಕರೆಗಳನ್ನ ಮಾಡ್ತಾರೆ ಅವರ ಹೆಸರಿನಲ್ಲಿ ಮಾಡಿರಲ್ಲ, ಯಾವ್ದೋ ಅನಾಮಿಕ ಅಪರಿಚಿತ ಹೆಸರುಗಳಲ್ಲಿ ಇವುಗಳನ್ನ ಮಾಡಿರ್ತಾರೆ. ಹೀಗಾಗಿ
ಪೊಲೀಸರಿಗೂ ಕೂಡ ಇವುಗಳನ್ನ ಪತ್ತೆ ಹಚ್ಚಲಿಕ್ಕೆ ಸಾಕಷ್ಟು ಕಷ್ಟ ಆಗ್ತಾ ಇರುವಂತದ್ದು. ಆದ್ರೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಲಿಕ್ಕೆ ಆಗ್ತಾ ಇಲ್ಲ. ಸೋಷಿಯಲ್ ಮೀಡಿಯಾಗಳು, ಈ ಡಿಜಿಟಲ್ ಮೀಡಿಯಾಗಳು ಹೆಚ್ಚಾಗಿರೋದ್ರಿಂದ ಇದನ್ನ ಬಳಸ್ಕೊಂಡು ಈ ರೀತಿಯ ಮೇಲ್ಗಳಿರ್ಬೋದು ಇಲ್ಲ ಕರೆಗಳನ್ನ ಮಾಡ್ಲಿಕ್ಕೆ ಅದನ್ನ ಹೆಚ್ಚಾಗಿ ಬಳಸ್ಕೊಳ್ಳೋ ಕಾರಣಕ್ಕಾಗಿ ಪೊಲೀಸರು ಕೂಡ ಇದನ್ನ ಪತ್ತೆ ಮಾಡುವಲ್ಲಿ ವಿಫಲ ಆಗ್ತಾ ಇರುವಂತದ್ದು. ಆದ್ರೆ ಹಾಗಂತ ಯಾವುದೇ ಹುಸಿ ಬಾಂಬ್ ಮೇಲ್ಗಳಿರ್ಬೋದು ಕರೆಗಳನ್ನ ಅವ್ರು ನಿರ್ಲಕ್ಷ್ಯ ಮಾಡಕ್ ಹೋಗೋದಿಲ್ಲ. ಹೀಗಾಗಿ ಪೊಲೀಸರು ಕೂಡ ಅಷ್ಟೇ ಸೀರಿಯಸ್ ಆಗಿ ಅವನ್ನ ಪತ್ತೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದಾರೆ. ಆದ್ರೆ ಯಾವಾಗ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣುತ್ತೆ, ಯಾರು ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗ್ತಾರ ಪತ್ತೆ ಮಾಡ್ತಾರೆ ಅನ್ನೋದ ಕಾಯ್ದು ನೋಡ್ಬೇಕಾಗುತ್ತೆ ಅಮೃತ. ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.